ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಸಂವಿಧಾನ ವಿರೋಧಿ ಕಾನೂನು ಅಂತ ಗುಂಡೂರಾವ್ ಕಿಡಿಕಾರಿದ್ದಾರೆ. ವಕ್ಫ್ನಲ್ಲಿ ತಪ್ಪಾಗಿದ್ರೆ ಅಥವಾ ಭೂಮಿ ದುರುಪಯೋಗ ಆಗಿದ್ರೆ ಬೇರೆ, ಆದರೆ ಕಾನೂನಿಗೆ ಅದಕ್ಕೂ ಸಂಬಂಧ ಇಲ್ಲ. ಇದು ಸಂವಿಧಾನ ವಿರೋಧಿ. ಇದನ್ನು ನಾವು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ದಬ್ಬಾಳಿಕೆ ನಾವು ಯಾರನ್ನೂ ಗಮನಕ್ಕೆ ತಗೊಳ್ಳಲ್ಲ. ಈ ಥರದ ಕ್ರಮಗಳು ಭ್ರಷ್ಟಾಚಾರದಿಂದ ಕೂಡಿದೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಚಾರದಲ್ಲಿ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರ ಹೆಸರುಗಳು ಉಲ್ಲೇಖ ಆಗಿದೆ. ನೋಡಿ, ವಕ್ಫನ್ನ ಇದು ಎರಡು ಅಂಶ ಇದೆ. ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಆ ಭೂಮಿಯ ದುರುಪಯೋಗ ಆಗಿದ್ರೆ ಅದು ಬೇರೆ. ಈ ಕಾನೂನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಕಾನೂನು ಅವರು ಏನು ರಚನೆ ಮಾಡಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು, ಆಯ್ತಾ? ಅದರಿಂದ ಇದನ್ನ ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ನಾವು ಯಾರನ್ನೂ ಗಮನಕ್ಕೆ ತಗೊಳ್ಳೋದಿಲ್ಲ. ಇಂಥ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನ ಇನ್ನೂ ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿತ್ತು, ಅವ್ರು ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ಅವರು ಒಂದು ರೀತಿ ದ್ವೇಷ ಸಾಧಿಸ್ತಕ್ಕಂಥದ್ದನ್ನ ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ರಾಜ್ಯದ ಹಕ್ಕೇನಿದೆ, ರಾಜ್ಯದ ಭೂಮಿ ಮೇಲೆ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ, ಆಯ್ತಾ? ಮತ್ತು ಈ ವಕ್ಫ್ ಕೂಡ ಸ್ಟೇಟ್ ಇದರಲ್ಲೇ ಈಗ ಧರ್ಮದತ್ತಿ ಏನೇನೋ ಎಲ್ಲ ಇದೆ, ನಮ್ಮ ಟ್ರಸ್ಟ್ಗಳು ಹಿಂದೂ ಧರ್ಮದ್ದೇ ಇರ್ಬೋದು, ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಕೇಂದ್ರ ಸರ್ಕಾರ ಅದನ್ನ ವ್ಯಾಪ್ತಿಗೆ ಬರಲ್ಲ. ಅದೇ ತರ ಇದು ಕೂಡ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿದೆ. ಈ ತರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರ್ತಕ್ಕಂಥದ್ದು, ಅದೇ ಸರಿ ಇಲ್ಲ. ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಅದು ಕ್ರಮ ತಗೊಳ್ಳಿ. ಓಕೆ. ವಿಚಾರದಲ್ಲಿ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರ ಹೆಸರುಗಳು ಉಲ್ಲೇಖ ಆಗಿದೆ. ನೋಡಿ, ವಕ್ಫನ್ನ ಇದು ಎರಡು ಅಂಶ ಇದೆ. ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿ